ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೀಲವರ ಸುರೇಂದ್ರ ಅಡಿಗ. ಒಂದು ತುಂಬ ಸಂತೋಷದ ವಿಷಯನ ನಿಮ್ಮ ಕಡೆ ಹಂಚ್ಕೊಳ್ಬೇಕಂತ ಮಾಡಿದ್ದೆ. ಮೋಹನ್ ಪ್ರಕಾಶನ ಮೈಸೂರವರು ನನ್ನ ಒಂದು ಅಮೂಲ್ಯವಾದಂಥ ಕೃತಿಯನ್ನು ಹೊರತಂದಿದ್ದಾರೆ. ಅದು ಕೋಟ 14 ಗ್ರಾಮಗಳು ಅಂತೇಳಿ. ನಮ್ಮ ಸಾಲಿಗ್ರಾಮ ಪರಿಸರ, ಈ ಕೋಟ ಪರಿಸರ ಇದೆಯಲ್ಲ, ಇದು ತುಂಬ ಪ್ರಮುಖವಾದಂಥ ಒಂದು ಪರಿಸರ ಮತ್ತು ಇಲ್ಲಿರುವ ಎಲ್ಲ ಗ್ರಾಮಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂಥದ್ದು. ಇದು ಡಾಕ್ಟರ್ ಶಿವರಾಮ್ ಕಾರಂತರು ಹುಟ್ಟಿ ಬೆಳೆದು ಇಡೀ ವಿಶ್ವಕ್ಕೆ ಕೋಟದ ಹೆಸರನ್ನು ಅವರು ಪಸರಿಸಿದವರು. ಹಾಗೆ ಸಾಕಷ್ಟು ಜನ. ನಾನು ಈ ಹಿಂದೆ ಹಳ್ಳಿಯೊಂದರ ಬೆಳ್ಳು ಬೆಳಕು ಅಂತೇಳಿ ಒಂದು ಪುಸ್ತಕ ತಂದಿದ್ದೆ. ಅದರಲ್ಲಿ 17 ಜನ ಸಾಧಕರ ಬಗ್ಗೆನೇ ಬರೆದಿದ್ದೆ. ಒಮ್ಮೆ ನಾನು ಇವರು ರವಿಶಂಕರ್ ಉಪಾಧ್ಯಾಯ ಅಂತ ಹೇಳಿ ಅವರು ಹರ್ಷವಾಣಿ ಪತ್ರಿಕೆ ಸಂಪಾದಕರು, ಅವ್ರ ಹತ್ರ ಕೇಳಿದೆ, ಸರ್ ಕೋಟೆ 14 ಗ್ರಾಮಗಳು ತುಂಬ ಪ್ರಾಮುಖ್ಯತೆ ಪಡೆದಿದೆ, ಅದರ ಬಗ್ಗೆ ನಾನು ಲೇಖನ ಮಾಡಬೇಕು ಅಂತ. ಅವರು ಅಂಕಣ ಬರಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಆವಾಗ ನನಗೆ ಸಹಕಾರ ಕೊಟ್ಟವರು ಚಂದ್ರಶೇಖರ ನಾವ್ರವರು, ಕೋಣಿ ಚಂದ್ರಶೇಖರ ನಾವ್ರವರು. ನಾನು ಅವರನ್ನು ಸದಾ ನೆನಪಿಸ್ಕೊಳ್ಬೇಕಾಗಿದೆ. ಅವರು ಬನ್ನಿ ಅಡಿಗೆ ಈ ಕೆಲಸ ಆಗಬೇಕು ಅಂತ ಹೇಳಿ ಅವರು ಚಿತ್ರವನ್ನು ಅವರೇ ತೆಗೆದಿದ್ದರು. ಆಮೇಲೆ ನಾನು ಅದಕ್ಕೆ ಸಂಬಂಧಪಟ್ಟಂಥ ಪಂಚಾಯತಿಗೆ ಹೋಗಿ ಅಲ್ಲಿ ಮಾಹಿತಿ ತಗೊಂಡು ಆ ಊರಿನಲ್ಲಿ ಯಾರ್ಯಾರು ಸಾಧಕರಿದ್ದಾರೆ ಅಂತ ಹೇಳಿ ಗಮನಿಸಿಕೊಂಡು ಎಲ್ಲರೂ ಸಾಧ್ಯವಾದಷ್ಟು ನನ್ನ ಇತಿಮಿತಿನಲ್ಲಿ ಒಂದಷ್ಟು ಜನರ ಸಹಕಾರವನ್ನು ತೆಗೆದುಕೊಂಡು, ಅಂದರೆ ಚಂದ್ರಶೇಖರನವರ ಹಾಗೆ ಇನ್ನೊಂದಷ್ಟು ಜನ ಹಿರಿಯರನ್ನೆಲ್ಲ ಸಹಕಾರ ತಗೊಂಡು ಅಂಕಣ ಬರೆದೆ. ಇದು ಜನವರಿ 2023ರಲ್ಲಿ ಪ್ರಾರಂಭ ಆದಂಥ ಅಂಕಣ 2024ನೇ ಇಸ್ವಿ ಅಕ್ಟೋಬರ್ವರೆಗೆ ಬಂತು. ಈ ಅಂಕಣ ಬರಹದಲ್ಲಿ ಸುಮಾರು ಇದನ್ನು ನಾನು ಕೋಟದ ಊರಿನ ಕೀರ್ತಿಯನ್ನು ವಿಶ್ವದಾಗಲಿಕ್ಕೆ ಪಸರಿಸಿದಂಥ ಅನನ್ಯ ಸಾಧಕರಿಗೆ ನಾನು ಅರ್ಪಣೆಯನ್ನು ಮಾಡಿದ್ದೇನೆ. 12 ಲೇಖನಗಳಿದೆ ಇದರೊಳಗೆ. 12 ಲೇಖನ ಇದೆ. ಕೋಡಿ ಗ್ರಾಮದ ಪ್ರಥಮ ಲೇಖನ ಕೋಡಿ ಗ್ರಾಮ, ಆಮೇಲೆ ಕೋಟತಟ್ಟು, ಪಾಂಡೇಶ್ವರ, ಗುಂಡಿಮಿ, ಗಿಳಿಯಾರು, ಪಾರಂಪಳ್ಳಿ, ಐರೋಡಿ, ಆಮೇಲೆ ಚಿತ್ರಪಾಡಿ, ಮನೂರು, ಆಮೇಲೆ ಕಾರ್ಕಡ, ಮೂಡೋಡು, ಆಮೇಲೆ ಬಾಳ್ಕುದ್ರು. ಇಲ್ಲಿ ಎಡಬಟ್ಟು ಅನ್ನೋದು ಮೂಡೋಡುಗೆ ಸೇರುತ್ತೆ. ಆಮೇಲೆ ಗಿಳಿಯಾರಿಗೆ ಗ್ರಾಮಕ್ಕೆ ಹರತಟ್ಟು ಸೇರುತ್ತೆ. ಆಮೇಲೆ ಹಂದಟ್ಟು ಕೋಟತಟ್ಟು ಸೇರುತ್ತೆ. ಇದಿಷ್ಟು ಗ್ರಾಮಗಳ ಬಗ್ಗೆ ಒಂದು ಸಮಗ್ರವಾದಂಥ ಮಾಹಿತಿ ಇದೆ. ಇದಕ್ಕೆ ಒಂದು ಯಕ್ಷಗಾನ ವಿದ್ವಾಂಸರು, ಹಿರಿಯ ಸಾಹಿತಿಗಳು, ಅವರಿಗೆ ಬೆಂಗಳೂರಲ್ಲಿದ್ದಾರೆ, ಡಾಕ್ಟರ್ ಆನಂದರಾಮ್ ಉಪಾಧ್ಯಾಯವರು ಮುನ್ನುಡಿ ಬರೆದಿದ್ದಾರೆ. ಅವರು ಹೇಳಿದ ಮುನ್ನುಡಿನ ಒಂದು 2 ಮಾತು ಈ ಸಂದರ್ಭದಲ್ಲಿ ನಾನು ಖುಷಿಯಿಂದ ನಿಮ್ಮ ಕಡೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಕನ್ನಡ ನಾಡಿನ ಪ್ರತಿ ಹಳ್ಳಿಯೂ ತನ್ನದೇ ಆದ ಕಥೆಯನ್ನು ತನ್ನ ಗರ್ಭದಲ್ಲಿ ಹುದುಗಿಸಿಕೊಂಡಿದೆ. ಅಲ್ಲಿನ ಜನತೆಗೆ ಬಾಳಿ ಬದುಕಿದ ಬಗೆಗಳು, ಕಟ್ಟಿದ ಗುಡಿಗೋಪುರಗಳು, ನಿರ್ಮಿಸಿದ ಸಾಮಾಜಿಕ ಸಂಘ ಸಂಸ್ಥೆಗಳು, ತಲೆತಲಾಂತರದ ನಂಬಿಕೆಗಳು, ಸಾಧನೆಗೈದ ಸಾಧಕರ ವಿವರಗಳು, ಭೌಗೋಳಿಕ ಪರಿಸರಗಳು, ಜನಜೀವನದ ಮಾಹಿತಿಗಳು ಆ ಪ್ರದೇಶದ ಸಂಸ್ಕೃತಿಯನ್ನು ಅರಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇಂತಹ ಸಮಗ್ರ ವಿವರಗಳನ್ನು ದೊರೆತಾಗ ಮಾತ್ರ ನೈಜ ಸಂಸ್ಕೃತಿಯ ಚಿತ್ರಣ ದೊರೆತಿದೆ. ಈ ಹಿನ್ನೆಲೆಯಲ್ಲಿ ನೀಲಾವರ ಸುರೇಂದ್ರ ಅಡಿಗರು ಬರೆದು ಈಗ ಪ್ರಕಟಿಸುತ್ತಿರುವ ಕೋಟ 14 ಗ್ರಾಮಗಳು ಕೃತಿಗೆ ಮಹತ್ವ ಲಭಿಸುತ್ತದೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಶಾಸನಗಳ ಉಕ್ತವಾದ ಜಗತ್ತು ಎಂಬ ಪದವು ಕೋಟ ಪರಿಸರದ 14 ಗ್ರಾಮಗಳಿಗೆ ಸಂಬಂಧಿಸಿದೆ. ಈ 14 ಗ್ರಾಮಗಳೇ 12 ಕಂದಾಯ ಗ್ರಾಮಗಳಾಗಿದ್ದು ಅವುಗಳ ಕುರಿತ ಸಮಗ್ರವಾದ ವಿವರ ಈ ಕೃತಿಯಲ್ಲಿದೆ. ಸಂಸ್ಕೃತಿಯನ್ನು ಅರಿಯುವಲ್ಲಿ ಜನಾಂಗೀಯ ಅಧ್ಯಯನದಷ್ಟೇ ಪ್ರಾದೇಶಿಕ ಅಧ್ಯಯನವು ಬಹುಮುಖ್ಯವಾಗ್ತದೆ. ಅಂಥ ಪ್ರಾದೇಶಿಕ ಅಧ್ಯಯನಕ್ಕೆ ಅಗತ್ಯವಾದ ಎಲ್ಲ ವಿವರಗಳನ್ನು ಅಡಿಗರು ಕಲೆ ಹಾಕಿ ಇದೊಂದು ನಿಖರ ಮಾಹಿತಿ ಕೋಶವಾಗುವಂತೆ ಮಾಡಿಕೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಇದು ನಮಗೆ ಸಂತೋಷವನ್ನು ತಂದಿದೆ. ಈ ಪುಸ್ತಕ ಸದ್ಯದಲ್ಲೇ ಬಿಡುಗಡೆ ಆಗಲಿದೆ. ನೀಲೇಂದ್ರವಾಣಿ ಅಂತೇಳಿ ಈಗಾಗಲೇ ನಮ್ಮ ಚಂದ್ರಶೇಖರನವರು ಅದ್ರ ಬಗ್ಗೆ ಪರಿಚಯ ಮಾಡಿದ್ದೀರಿ. ಆ ಪುಸ್ತಕದ ಜೊತೆಗೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನನ್ನ ಬಹುದಿನದ ಆಸೆ ಇದೆ. ಅದಕ್ಕೆ ನಿಮ್ಮೆಲ್ಲರೂ ಸಹಕರಿಸಬೇಕು. ಇದೊಂದು ಕೋಟ ಪರಿಸರದ 14 ಗ್ರಾಮಗಳ ಬಗ್ಗೆ ಇರುವಂಥ ಒಂದು ನನ್ನ ಇತಿಮಿತಿನಲ್ಲಿ ಸಂಗ್ರಹಿಸಿದ ಒಂದು ಸಮಗ್ರವಾದ ಚಿತ್ರಣ. ಹರ್ಷವಾಣಿ ಪತ್ರಿಕೆಯ ರವಿಶಂಕರ್ ಉಪಾಧ್ಯಾಯರು ಪತ್ರಿಕೆಯ ಮೇಲೆ ಅಂಕಣ ಬರಹವನ್ನು ಪ್ರಕಟಿಸಿದ್ದಾರೆ. ಅವರಿಗೆ ಮತ್ತು ಈ ಲೇಖನ ಬರೆಯಲಿಕ್ಕೆ ಯಾರ್ಯಾರು ಮಾರ್ಗದರ್ಶನ ಮಾಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ, ಅವರನ್ನೆಲ್ಲರೂ ನಾನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತೇನೆ. ನಿಮ್ಮ ಮುಂದೆ ಈ ಪುಸ್ತಕ ಇದೆ. ನೀವು ಪುಸ್ತಕ ಬೇಕಾದವರು ನನ್ನ ದೂರವಾಣಿ ಸಂಖ್ಯೆಯನ್ನು ನೀವು ದಯವಿಟ್ಟು ಗಮನಿಸಿ. ಅದಕ್ಕೆ ನೀವು ಕೇಳಿದರೆ ನಾನು ಅದು ಕಳಿಸಿಕೊಡಬಲ್ಲೆ. 9212139645. ಇದು ನನ್ನ ಜಂಗಮವಾಣಿಯು ಕೂಡ ಆಗಿದೆ. ಆಮೇಲೆ ಈ ಜಗಲಿ ಕೂಡ ಇದರೊಳಗೆ ಇದೆ. ನೀವು ಏನು ಮಾಹಿತಿ ಇದ್ದರೆ ಇದಕ್ಕೆ ತಿಳಿಸ್ಬೋದು ಅಂತ ಹೇಳ್ತೀನಿ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು.